Hello everyone! All in One Bite ಚಾನಲ್ ಪ್ರೆಸೆಂಟ್ಸ್ ವೆಜಿಟೇಬಲ್ ಸಾಗು. ವೆಜಿಟೇಬಲ್ ಸಾಗು ಮಾಡೋದಕ್ಕೆ ನಮಗೆ ಬೇಕಾದ ಪದಾರ್ಥಗಳು, ಫಸ್ಟ್ ನಾವು ಮಿಕ್ಸ್ ತರಕಾರಿಗಳನ್ನ ನೀಟಾಗಿ ಹಚ್ಚಿ ತೊಳ್ಕೊಂಡು ಇಟ್ಕೋಬೇಕು. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರೊಳಗಡೆ ನಾವು ಹಚ್ಚಿರೋಂಥ ತರಕಾರಿಗಳನ್ನೆಲ್ಲ ಹಾಕಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನಾವು ತೊಗರಿಕಾಳು ಮಾತ್ರ ಆ್ಯಡ್ ಮಾಡಿದ್ದೀವಿ. ನೀವು ಏನೇನು ತರಕಾರಿ ಬೇಕೋ ಆ್ಯಡ್ ಮಾಡ್ಕೋಬೋದು. ನಾವು ಸ್ವಲ್ಪ ಬೇಕಾಗೋ ಅಷ್ಟು ಉಪ್ಪು ಹಾಕೊಳ್ತೀವಿ, ಅದು ಬೇಯ್ಬೇಕಾದ್ರೆ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆ ತರಕಾರಿ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ವಿಷಲ್ ಕೂಗಿಸ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಪಲ್ಯ ಅರ್ಧ ಕಪ್ಪು ಕಾಯಿ ತುರಿ ತೊಗೊಳ್ಳಿ. ಆಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಮತ್ತು ಶುಂಠಿ, ಮತ್ತು ಒಂದು 8 ಎಸಳು ಬೆಳ್ಳುಳ್ಳಿ ತೊಗೊಳ್ಳಿ. ನಿಮ್ಮ ಕೈಯಲ್ಲಿ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಅದೇ ಅಳತೆಗೆ ಪುದೀನ, 1 ಇಂಚ್ ಚಕ್ಕೆ, ಲವಂಗ 3, ಏಲಕ್ಕಿ 2, ಗಸಗಸೆ 1 ಟೀ ಸ್ಪೂನ್, ಹುರಿಗಡಲೆ 2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಒಂದು ಚಿಕ್ಕ ಈರುಳ್ಳಿ ತೊಗೊಳ್ಳಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ನೀಟಾಗಿ ಗ್ರೈಂಡ್ ಮಾಡ್ಕೊಬನ್ನಿ. ನೋಡಿ ಇಲ್ಲಿದೆ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ, ಆ ತರಕಾರಿ ಬೆಂದಾಗಿದೆ, ಈ ಥರ ಆಗಿರಬೇಕು. ಈಗ ಒಂದು ಕುಕ್ಕರಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಅಥವಾ ಎಣ್ಣೆ, ನೀವು ಯಾವ್ದು ಬೇಕೋ ಅದು ನಿಮ್ಗೆ ಯಾವ ಕಂಫರ್ಟಬಲೋ ಅದು ಹಾಕ್ಕೋಬೋದು. ನೀವು ಪೂರ್ತಿ ಮೆಲ್ಟ್ ಆಗಬೇಕು. ತುಪ್ಪ ಎಲ್ಲ ಕರ್ಗಾದ್ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಳ್ಳಿ. ಅದೆಲ್ಲ ಸಾಸಿವೆ ನೀಟಾಗಿ ಫ್ರೈ ಆಗಿ ಚಟಪಟ ಅಂತ ಸಿಡಿಬೇಕು. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ನೀಟಾಗಿ ಒಂದು ಗೋಲ್ಡನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪೆಲ್ಲ ಚಟಪಟ ಅಂತ ಸಿಗುತ್ತೆ. ಆಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಪಲಾವ್ ಎಲೆ ಒಂದು 4 ಹಾಕ್ಕೊಂಡ್ರೆ ಸಾಕು. ಆಮೇಲೆ ನಾವು ಹಚ್ಚಿಟ್ಕೊಂಡಿದ್ದೋ ಅಂತ ಈರುಳ್ಳಿ, ನಮಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಆಗಬೇಕು. ನೀಟಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ, ಆ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿ. ಮಸಾಲೆ ಹಾಕ್ಕೊಂತೀವಲ್ವ, ಈಗ ಈ ಮಸಾಲೆ ತುಂಬ ಟೇಸ್ಟ್ ಕೊಡುತ್ತೆ ಸಾಗುಗೆ. ನಾವೇನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀವೋ ಅದೆಲ್ಲ ಸೇರಿಕೊಂಡು ತುಂಬ ಟೇಸ್ಟ್ ಕೊಡುತ್ತೆ. ಈಗ ಆ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದು ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಬಿಟ್ಬಿಡಿ. ಆಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಕ್ಕೋಬೇಕು. ನೋಡಿ ಆ ತರಕಾರಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನಿಲ್ಲ, ಸಖತ್ತಾಗಿರುತ್ತೆ ಹೋಟೆಲ್ ಸ್ಟೈಲಿಯಲ್ಲಿ. ಬೇಕಾದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಜಸ್ಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಪ್ರೀತಿಯಿಂದ ಮಾಡಿದ್ರೆ ಅಮೃತ ಥರ ಇರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಇನ್ನೂ ಬೇಯಿಸ್ಕೋಬೇಕು ಇದನ್ನು ತರಕಾರಿ ಹಾಕಿ. ಈಗ ನಾವು ಅದ್ರ ಜೊತೆ ಮಾಡ್ತಾ ಇರೋದು ದೋಸೆಗೆ ಮತ್ತು ಸಾಗುಗೆ ಸೂಪರ್. ಪೂರಿಗೆ ಮತ್ತು ಸಾಗು, ಪೂರಿ, ಇಡ್ಲಿ ಏನರ ಜೊತೆ ಮಾಡ್ಬಿಡ್ತೀನಿ, ಸೂಪರಾಗಿ ಬರುತ್ತೆ. ಈಗ ನಾವು ದೋಸೆ ಮಾಡ್ಕೋತಾ ಇದ್ದೀವಿ. ನೀವು ಏನು ಜೊತೆ ತಿಂತೀರೋ ಅದ್ರಿಗೆ ಇದು ಹೊಂದ್ಕೊಂಡ್ಬಿಡುತ್ತೆ. ಈ ಸಾಗುನ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ ನಾವು ಸರ್ವ್ ಮಾಡ್ತಾಯಿದ್ದೀವಿ ದೋಸೆ ಜೊತೆ. ನಿಮ್ಮ ಇಷ್ಟ, ನೀವೇನಾದರೂ ದೋಸೆ, ಪೂರಿ, ಇಡ್ಲಿ ಏನಾದರೂ ಮಾಡ್ಕೊಳ್ಳಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ನೋಡಿ ನಮ್ಮ ದೋಸೆ ಜೊತೆ ಸಾಗು ಹೀಗಿತ್ತು. ನೀವು ಕೂಡ ಎಂಜಾಯ್ ಮಾಡಿ, ಮನೇಲಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಅಪ್ಡೇಟ್ ಬರ್ತಾ ಇರುತ್ತೆ. ಪ್ಲೀಸ್ ವೇಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಮೊದಲನೇ ಎಪಿಸೋಡ್ ಆಗಿರೋದ್ರ ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.